ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಒಂದು ಜ್ಯೂಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಈ ಜ್ಯೂಸ್ ತಗೊಳ್ಳೋದ್ರಿಂದ. ಬನ್ನಿ ಏನೇನೆಲ್ಲ ಬೇಕು ಜ್ಯೂಸ್ ಮಾಡೋದಕ್ಕೆ ಅಂತ ನೋಡೋಣ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನಿಲ್ಲಿ 2 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟು, ಒಂದು ಬೀಟ್ರೂಟು. ಈ ಬೆಟ್ಟದ ನೆಲ್ಲಿಕಾಯಿಂದ ತುಂಬಾ ಬೆನಿಫಿಟ್ ಇದೆ ನಮಗೆ. ಕೂದಲು ಬೆಳೆಯೋದಕ್ಕೆ ಕೂಡ ಕಾರಣ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆಗೂ ಕೂಡ ಒಳ್ಳೆ ಅನುಕೂಲ ಆಗುತ್ತೆ. ನಮ್ಮ ಮುಖದ ಕಾಂತಿ ಹೆಚ್ಚಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಗ್ಯಾಸ್ಟ್ರಿಕ್ಕು ಇದ್ರೂ ಕೂಡ ನಿವಾರಣೆ ಆಗುತ್ತೆ. ತುಂಬಾ ಅನುಕೂಲ ಇದೆ ಈ ಬೆಟ್ಟದ ನೆಲ್ಲಿಕಾಯಿಂದ. ಹಾಗೆ ಬೀಟ್ರೂಟು ಅಷ್ಟೇ ನಮ್ಮ ರಕ್ತ ಶುದ್ಧಿ ಮಾಡೋದಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಹಾಗೆ ನಮ್ಮ ಹಾರ್ಟಿಗೆ ಕೂಡ ಒಳ್ಳೆ ಬೆನಿಫಿಟ್ ಇದೆ ಬೀಟ್ರೂಟಿಂದ. ಇನ್ನು ಕ್ಯಾರೆಟಿಂದ ನಮ್ಮ ಕಣ್ಣಿಗೆ ತುಂಬಾ ಉಪಯೋಗ ಇದೆ. ದೃಷ್ಟಿ ದೋಷ ಹೆಚ್ಚುತ್ತೆ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ. ಹಾಗಾಗಿ ಪ್ರತಿದಿನವೂ ಕೂಡ ಕ್ಯಾರೆಟು ಬೀಟ್ರೂಟನ್ನು ಊಟದ ಜೊತೆ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಈಗ ಇಲ್ಲಿ ನಾನು ಬೀಟ್ರೂಟನ್ನು ನೀಟಾಗೆಲ್ಲ ಮೇಲಿನ ಸಿಪ್ಪೆ ಇರ್ತಕ್ಕಂಥದ್ದನ್ನೆಲ್ಲ ತೆಗಿತಾ ಇದ್ದೀನಿ. ಒಂದು ಚಾಕು ಮೂಲಕ ನೀಟಾಗೆಲ್ಲ ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ. ಅದಾದಮೇಲೆ ಕ್ಯಾರೆಟು ಕೂಡ ಅದೇ ರೀತಿ ಎಲ್ಲನೂ ಸಿಪ್ಪೆ ತೆಕ್ಕೋಬೇಕು. ಈ ಜ್ಯೂಸನ್ನು ವಾರದಲ್ಲಿ 2 ದಿನ ಕುಡಿಯೋದ್ರಿಂದನೂ ಕೂಡ ನಮಗೆ ತುಂಬಾ ಬೆನಿಫಿಟ್ ಇರುತ್ತೆ. ಬೇಕಿದ್ರೆ ಡೈಲಿನೂ ಕುಡಿಬೋದು. ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ನಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ನೀಟಾಗೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ ಹಿಂದೆ ಹಾಗೇನೆ ಮುಂದೆ ಇರ್ತಕ್ಕಂಥ 2 ಎಡ್ಜ್ಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಪೂರ್ತಿ ಕಟ್ ಮಾಡ್ಕೋಬೇಕು. ಈಗ ಈ ವೇಸ್ಟೇಜ್ ಇರೋದೆಲ್ಲ ತೆಗೆದಾಕ್ತೀನಿ. ಅದಾದಮೇಲೆ ಕ್ಯಾರೆಟು, ಬೀಟ್ರೂಟು, ನೆಲ್ಲಿಕಾಯಿ 3 ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಜ್ಯೂಸ್ ಮಾಡಿಕೊಂಡು ಕುಡಿಯೋಕ್ಕೆ ಆಗಿಲ್ಲ ಅನ್ನೋದಾದರೆ ಹಾಗೆ ಕೂಡ ತಿನ್ಬೋದು. ಬೀಟ್ರೂಟು, ಕ್ಯಾರೆಟು, ನೆಲ್ಲಿಕಾಯಿ ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಜ್ಯೂಸ್ ಕುಡಿಯೋದನ್ನೇ ಒಳ್ಳೆಯದು ಅನಿಸುತ್ತೆ. ನೀವು ಬೆಟ್ಟದ ನೆಲ್ಲಿಕಾಯಿ ಹಾಗೆ ತಿಂತೀರಾ ಅನ್ನೋದಾದರೆ ಹಾಗೆ ಕೂಡ ಡೈರೆಕ್ಟಾಗಿ ತಿನ್ಬೋದು. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಎಲ್ಲನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೆಲ್ಲಿಕಾಯಿ ಕೂಡ ಕಟ್ ಮಾಡ್ಕೊಳ್ಳೋಣ. ಅದು ಮಧ್ಯದಲ್ಲಿ ಬೀಜ ಇರುತ್ತೆ. ಹಂಗಾಗಿ ಈ ಸೈಡಲ್ಲೇ ಕಟ್ ಮಾಡ್ಕೋಬೇಕು. ಬೀಜ ಇರೋದು ಕಟ್ ಆಗೋದಿಲ್ಲ, ತುಂಬಾ ಗಟ್ಟಿ ಇರುತ್ತೆ ನೋಡಿ. ಅದೇ ಬೀಜ 2 ಕೂಡ ಕಟ್ ಮಾಡ್ಕೊಡ್ತಾ ಇದ್ದೀನಿ. ಈ ಬೀಜ 2 ತೆಗೆದು ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ರೆ ಸಕ್ಕರೆ ಹಾಕೋಬೋದು. ಸಕ್ಕರೆ ಅಂತ ಅಂದರೆ ವೆಯ್ಟ್ ಲಾಸ್ ಮಾಡೋರು ಸಕ್ಕರೆನ ಹಾಕ್ಕೋಬಾರ್ದು, ಹಾಗೆ ಕುಡಿಬೇಕು. ಹಾಗೇನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಎಲ್ಲನೂ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಈಗ ಒಂದು ತಗೊಂಡು ಅದರಲ್ಲಿ ಸೋದಿಸ್ತಾ ಇದ್ದೀನಿ. ಮೇಲೆ ಸ್ವಲ್ಪ ತರಿ ತರಿ ಇರುತ್ತೆ. ಅದನ್ನು ಮತ್ತೊಂದು ಸರಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಅದು ಎಷ್ಟಾಗುತ್ತೋ ಅಷ್ಟು ತನಕನೂ ರುಬ್ಬಿ ಇದೇ ರೀತಿ ಸೋದಿಸ್ಕೋಬೇಕು. ಸ್ವಲ್ಪ ಇನ್ನೂ ಮಿಕ್ಕಿರುತ್ತೆ, ಅಂದರೆ ತರಿ ತರಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಮಿಗ್ಲುತ್ತಲ್ಲ,
ಅದನ್ನು ಬೇಕಿದ್ರೆ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ಒಳ್ಳೆ ಗ್ಲೋ ಕೊಡುತ್ತೆ ಫೇಸ್ ಕೂಡ. ಅದರಲ್ಲೇನು ಶುಗರ್ ಆ ಥರ ಏನೂ ಹಾಕಿರೋದಿಲ್ವಲ್ಲ, ಅದಕ್ಕೋಸ್ಕರ ಫೇಸ್ಗೂ ಕೂಡ ನೋಡಿ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಸಾಫ್ಟಾಗಿ ರುಬ್ಬಿರುತ್ತೆ. ಹಾಗೇನೂ ಕುಡಿಬೋದು ಸೋದಿಸ್ದೇ ಇರೋ ಥರನ. ಕೆಲವ್ರಿಗೆ ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ, ಹಂಗಾಗಿ ಸೋದಿಸ್ಕೊಂಡು ಕುಡಿಬೋದು. ನೋಡಿ ಈಗ ಹೆಲ್ತಿಯಾಗಿರ್ತಕ್ಕಂಥ ಕ್ಯಾರೆಟು, ಬೀಟ್ರೋಟು, ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಾನು ಮಾಡಿರ್ತಕ್ಕಂಥ ಜ್ಯೂಸು ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಧನ್ಯವಾದಗಳು.